ಮಜಾ ಭಾರತ ಅಂತ. ಆ ಮಜಾ ಅನ್ನುವಂಥದ್ದೇ ಅದು ಬಹಳಷ್ಟು ಎ ಗ್ರೇಡ್ ಕಾರ್ಯಕ್ರಮ. ಅದು ಅದರಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳೆಲ್ಲ ಪ್ರತಿಯೊಂದು ಸ್ಕ್ರಿಪ್ಟೂ ಕೂಡ ಅವರು ಡಿಸೈನ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಒಂದು ಬೆಡ್ರೂಮ್ ಸೀನ್ ಇರಲೇಬೇಕು, ಮಂಚ ಇರಲೇಬೇಕು, ಅಕ್ಕ ಪಕ್ಕದ ಮನೆಯೊಳಗೆ ಲೈನ್ ಹೊಡಿಬೇಕು, ಆ ಗಂಡ ಹೆಂಡತಿ ಏನಾದರೂ ಆ ಬೆಡ್ರೂಮ್ ವಿಚಾರಕ್ಕೆ ಏನೇನೋ ತೊಂದರೆ ಆಗಬೇಕು, ಬರೀ ಇಂಥದ್ದನ್ನೇ. ಒಂದು ದಿನನೂ ಕೂಡ ಅವರು ಒಂದು ಸಮಾಜಕ್ಕೆ ಲಾಸ್ಟಲ್ಲಿ ಏನೋ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಒಂದು ಮ್ಯೂಸಿಕ್ಕು ಹೊಡೆದ್ಬಿಡ್ತು ಅಂತ ಹೇಳಿದ್ರೆ ಸಮಾಜಕ್ಕೆ ಸಂದೇಶ ಎಲ್ಲಿ ಹೋಯಿತು? ಆಮೇಲೆ ಇತ್ತೀಚೆಗೆ ಆ ಕಾಮಿಡಿ ಕಿಲಾಡಿಗಳು ಮತ್ತು ಮಕ್ಕಳು ಕಾರ್ಯಕ್ರಮಗಳು ಇವೆಲ್ಲ ಕಾಮಿಡಿ ಶುರು ಆಗ್ತಾಯಿತ್ತು. ಭಾಳಷ್ಟು ಅದ್ಭುತವಾಗಿತ್ತು ಪ್ರಾರಂಭದ ದಿನಗಳಲ್ಲಿ. ಆದರೆ ಇತ್ತೀಚೆಗೆ ಅಲ್ಲೂ ಕೂಡ ವಲ್ಗಾರಿಟಿ ಬರ್ತಾ ಇದೆ. ಕೇವಲ ಜಗ್ಗೇಶ್ ಅವರು, ಡಬಲ್ ಮೀನಿಂಗ್ ಪ್ರಿಯ ಜಗ್ಗೇಶ್ ಅವ್ರನ್ನ ಮೆಚ್ಚಕ್ಕೋಸ್ಕರ ಕಾಮಿಡಿ ಕಾರ್ಯಕ್ರಮಗಳಲ್ಲಿ ಅಲ್ಲೂ ಕೂಡ ಯಥೇಚ್ಛವಾಗಿ. ಹಂಗಾದ್ರೆ ಕಾಮಿಡಿ ಅಂತ ಹೇಳಿದ್ರೆ ಏನು, ಹಾಸ್ಯ ಅಂತ ಹೇಳಿದ್ರೆ ಕೇವಲ ದ್ವಂದ್ವಾರ್ಥನ, ಕೇವಲ ಅಶ್ಲೀಲನ? ಇದು ನಾಗರಿಕ ಸಮಾಜಕ್ಕೆ ಬೇರೆ ಇನ್ನೇನು ಬೇಡವಾ? ನೀವು ಹೇಳೋದನ್ನ ಪ್ರತಿಯೊಂದು ನೀವು ಆ ಸ್ಕ್ರಿಪ್ಟ್ಗಳು ಇದೆಲ್ಲ ಡಬಲ್ ಮೀನಿಂಗ್ ಇರುವಂಥದ್ದನ್ನು ನೀವೆಲ್ಲ ಹಾಕ್ತಿರಲ್ಲ, ಕೆಳಗಡೆ ಕ್ಯಾಕರಿಸಿ ಉಗಿದಿರ್ತಾರೆ. ಎಲ್ಲೋ 1000 ಜನದಲ್ಲಿ ಒಂದು 10-15 ಜನ ಸೂಪರ್ ಅಂತ ಹಾಕಿರ್ತಾರೆ, ಉಳಿದಂಥವರೆಲ್ಲ ಕ್ಯಾಕರಿಸಿ. ನೀವು ಆ ಕಾಮೆಂಟ್ಗಳನ್ನು ಕೂಡ ನೀವು ನೋಡೋದಿಲ್ವಾ? ಆರೋಗ್ಯವಂತ ಸಮಾಜಕ್ಕೆ ನೀವು ಏನಾದರೂ ಒಳ್ಳೆಯದನ್ನು ಕೊಡೋದಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಇಲ್ವಾ? ಖಂಡಿತವಾಗ್ಲೂ ಇದನ್ನು ಕೂಡ ಇವೆಲ್ಲ ಯೋಚನೆ ಮಾಡೋದಿಲ್ಲ ನೀವು. ಕಾಮಿಡಿ ಇತ್ತು ಅಂತ ಕಾಮಿಡಿ ಇವತ್ತು ಜನ ನೋಡಬೇಕು, ಕಾಮಿಡಿ ಇದು ಮಾಡಬೇಕು, ಬಿದ್ದು ನಗಬೇಕಂದ್ರೆ ಒಂದಷ್ಟು ಅಶ್ಲೀಲಗಳು, ದ್ವಂದ್ವಾರ್ಥಗಳನ್ನು ಸೇರಿಸ್ಬಿಟ್ರೆ ಆಗೋಯ್ತು. ಗಂಡಸರಿಗೆ ಸೀರೆ ಉಡಿಸ್ಬಿಟ್ಟು ಅವ್ರಿಗೆ ಏನೇನೋ ಡೈಲಾಗನ್ನು ಹೊಡೆಸ್ಬಿಡ್ತು ಅಂತ ಹೇಳಿದ್ರೆ ಮುಗೀತು ಅಂತ ಹೇಳ್ತೀರ. ಅದರಲ್ಲೂ ಈ ಶ್ರುತಿ ಮಹಾತಾಯಿ ನಗ್ತಾರೆ ಯಪ್ಪ ಅಂತ ಒಂದು ಡಬಲ್ ಮೀನಿಂಗ್ಗೆ. ನಿಮ್ಗೊಂದು ಹೆಣ್ಮಗು ಇದೆ ತಾಯಿ, ಅದು ಹೆಂಗೆ ನೀವು ಆ ಮಗಳ ಜೊತೆ ಕುಂತ್ಕೊಂಡು ನಿಮ್ಮ ಕಾರ್ಯಕ್ರಮನ ನೀವೇ ನೋಡ್ತೀರಾ ಗೊತ್ತಿಲ್ಲ. ನಾನು ನನ್ನ ಎದೆಯುದ್ದ ಬೆಳೆದಂಥ ಮಕ್ಕಳ ಜೊತೆ ಕೂತ್ಕೊಂಡು ಆ ಕಾರ್ಯಕ್ರಮಗಳನ್ನು ನೋಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಈಗೊಂದು ತುಂಡು ನಮಗೆ ಈ ಫೇಸ್ಬುಕ್ಕಲ್ಲಿ ಸಿಗುತ್ತೆ. ಎಷ್ಟು ಅಸಹ್ಯ ಅನಿಸುತ್ತೆ. ಚಪ್ಪಲಿ ತಗೊಂಡು ಹೊಡೆಯೋಣ ನಿಮಗೆ ಅನಿಸುತ್ತೆ. ಯಾರು ಸ್ಕ್ರಿಪ್ಟ್ ಬರೆದವ್ರಿಗೆ, ಆ ಚಾನಲ್ಗಳವ್ರಿಗೆ, ಎಲ್ಲರಿಗೂ ಕೂಡ ಹೊಡೆಯೋಣ ಅಂತ ಅನಿಸುತ್ತೆ. ನಾಗರಿಕ ಸಮಾಜ ನಾವು ಇವತ್ತಿನ ಪ್ರೇಮ್ರವರ ಒಂದು ಹಾಡನ್ನು ನಾವು ಖಂಡಿಸ್ತಾ ಇದ್ದೀವಿ ಅಂದರೆ ಅಂಥದೇ ಒಂದು ಖಂಡನೆ ಈ ಒಂದು ಥರ್ಡ್ ಗ್ರೇಡ್ಗಳಲ್ಲಿ ಕಾರ್ಯಕ್ರಮಗಳೆಲ್ಲ ಅಶ್ಲೀಲವನ್ನೇ ತಮ್ಮ ಬಂಡವಾಳ ಮಾಡಿಕೊಂಡಿರುವಂಥದ್ದು, ಅಶ್ಲೀಲವನ್ನೇ ತಮ್ಮ ಸ್ಕ್ರಿಪ್ಟನ್ನು ಮಾಡಿಕೊಂಡು ಅಶ್ಲೀಲವನ್ನೇ ಕೆಟ್ಟದಾಗಿ ಮತ್ತಷ್ಟು ಕೆಟ್ಟದಾಗಿ ಮಾಡಿಕೊಂಡು ಹೊರಟಿರುವಂಥ ಚಾನಲ್ಗಳಿಗೂ ಕೂಡ ನಾವು ಖಂಡಿಸಬೇಕಾಗಿದೆ. ಮಜಾ ಭಾರತ ಖಂಡಿತವಾಗ್ಲೂ ಬ್ಯಾನ್ ಆಗಬೇಕಾದಂಥ ಕಾರ್ಯಕ್ರಮ. ಮತ್ತು ಕಾಮಿಡಿ ಕಿಲಾಡಿಗಳು ಅಲ್ಲೂ ಕೂಡ ಇತ್ತೀಚೆಗೆ ಭಾಳಷ್ಟು ಇದು ಬರ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಯಾವಿದೆ ಇಂಥವೆಲ್ಲನೂ ಕೂಡ ಖಂಡನಾರ್ಹನೇ. ನಾವು ಕೂಡ ಯಾಕೆಂತ ಹೇಳಿದ್ರೆ ಒಂದು ಅಸಹ್ಯ ಸಂಗತಿಯನ್ನು ಸಹ್ಯವಾಗಿಯೂ ಕೂಡ ಕೆಲವು ಸ್ಕ್ರಿಪ್ಟ್ಗಳಲ್ಲಿ ಹೇಳ್ಬೋದು, ಸಾಧ್ಯ ಇದೆ. ನೀವೇನಾದರೂ ಸಂದೇಶ ಕೊಡಬೇಕಾಗಿದ್ರೆ ಅಸಹ್ಯ ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ್ಯವಾದಂಥ ರೀತಿಯಲ್ಲೇ ಹೇಳ್ಬೋದು. ಹಿಂದೆ ನಾವೆಲ್ಲ ಗಮನಿಸಿದ್ದೀವಿ ಅದನ್ನೆಲ್ಲ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಸಭ್ಯ ಎಡಕಲ್ಲು ಗುಡ್ಡದ ಮೇಲೆ ಅದೊಂದು ಭಾಳಷ್ಟು ಇದಿದ್ರೂ ಕೂಡ ಯಾವುದೇ ಒಂದು ಒಂದಷ್ಟು ಪ್ರಚೋದನೆ ದೃಶ್ಯಗಳು ಅಥವಾ ಕಥಾವಸ್ತು ಇದ್ದೂ ಕೂಡ ಎಲ್ಲೂ ಕೂಡ ಅಸಹ್ಯವಾಗದೇ ಇರುವಂಥ ರೀತಿಯಲ್ಲಿ ಆ ಒಂದು ಪುಟ್ಟಣ್ಣ ಕಣಗಾಲ್ ಅವರು ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಥರ ಯಾಕೆ ಆಗ್ತಾ ಇಲ್ಲ? ಖಂಡಿತವಾಗ್ಲೂ ನಾವೆಲ್ಲ ಸ್ವೀಕರಿಸೋದಿಲ್ಲ, ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ. ದಯವಿಟ್ಟು ಇಂಥ ಸ್ಕ್ರಿಪ್ಟ್ಗಳನ್ನು ಯೋಚನೆ ಮಾಡೋದಕ್ಕಿಂತ ಮುಂಚೆ ಬೆಳೆದಂಥ ನಮ್ಮ ಮಕ್ಕಳಿದ್ದಾರೆ ಸ್ವಾಮಿ, ದಯವಿಟ್ಟು ಅವ್ರಿಗೆ ನಮ್ಮನ್ನು ಉಳಿಸ್ಕೊಡಿ. ಈ ರೀತಿ ಅವ್ರಿಗೆ ಲೈಂಗಿಕತೆಯನ್ನು ಪ್ರಚೋದನೆ ಮಾಡುವಂಥದ್ದು, ಡಬಲ್ ಮೀನಿಂಗನ್ನು ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ನೀವು ಹಣ ಮಾಡ್ತೀರ ಸ್ವಾಮಿ. ಸಮಾಜ ಕೆಡ್ತಾ ಇದೆ, ನಮ್ಮ ಮಕ್ಕಳಿದ್ದಾರೆ ಸ್ವಾಮಿ, ನಾವು ಕಾಪಾಡಿಕೊಳ್ಬೇಕಾಗಿದೆ. ನಿಮ್ಮಂಥ ಕಾರ್ಯಕ್ರಮಗಳಿಂದ ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳುವಂಥ ಸ್ಥಿತಿ ನಮಗೆ ಬಂದಿದೆ ಅಂತ ಹೇಳಿದ್ರೆ ನಾವೆಂಥ ಕಾಲಘಟ್ಟದಲ್ಲಿದ್ದೀವಿ. ಹಾಗಾಗಿ ಎಲ್ಲ ಪ್ರೇಮ್ರವರ ಒಂದು ಹಾಡುಗಳನ್ನು ಖಂಡಿಸೋರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವೆಲ್ಲರೂ ಕೂಡ ಸೇರಿ ಒಂದು ಬದಲಾವಣೆಯನ್ನು ಪ್ರೇಮ್ ಅವರು ಮುಂದಿನ ದಿನಗಳಲ್ಲಿ ಆ ಥರ, ಯಾಕಂತ ಹೇಳಿದ್ರೆ ಈ ಹಾಡನ್ನು ನೀವು ಸಕ್ಸಸ್ ಮಾಡಿಕೊಟ್ಬಿಟ್ಟಿದ್ರೆ ಪ್ರೇಮ್ ಅವರ ಆಲೋಚನೆನ ಬದಲಾಗಿ ಹೋಗ್ತಾ ಇತ್ತು. ಅವರು ಮರಳಿ ಹೋಗಲಿ. ಅವ್ರ ತಾಯಿ ಬಗ್ಗೆ ಸೆಂಟಿಮೆಂಟಲ್ ಭಾಳಷ್ಟು ಅತ್ಯದ್ಭುತವಾಗಿ ಬರೀತಾರೆ. ಮತ್ತು ಪ್ರೇಮದ ಹಾಡುಗಳನ್ನು ಕೂಡ ಅತ್ಯದ್ಭುತವಾಗಿ ಬರೀತಾರೆ. ಪ್ರೀತಿಯಕ್ಕೆ ಭೂಮಿ ಮೇಲೆ ಹಾಡುಗಳನ್ನು ಕೇಳಿದ್ದೀವಿ. ಆಮೇಲೆ ಭಾಳಷ್ಟು ಸಿನಿಮಾಗಳೆಲ್ಲ ಅವರ ಹಾಡುಗಳನ್ನು ಮೆಚ್ಚಿದ್ದೀವಿ ನಾವು. ಅಂಥ ಒಂದು ದಾಟಿಗೆ ಅವರು ಲಯಕ್ಕೆ ಅವರು ಮರಳ್ತಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದರೆ
ನಿಜವಾಗ್ಲೂ ನೀವು ಚಪ್ಪಲಿಗಳನ್ನ ಎತ್ಕೊಂಡು ಖಂಡಿಸ್ಬೇಕಾಗಿರೋದು ಜಿ ಕನ್ನಡದ ಕಾರ್ಯಕ್ರಮಗಳನ್ನ, ಯಾವ ಈ ಕಾರ್ಯಕ್ರಮಗಳ ಮಜಾ ಬರುತ್ತ ಅಂತ ಇಂಥವಿದಾವಲ್ಲ, ಇಂಥ ಕಾರ್ಯಕ್ರಮನ ಸೃಜನ್ ಅವರು ಕೂಡ ಇತ್ತೀಚೆಗೆ ಬಹಳಷ್ಟು ಡಬಲ್ ಮೀನಿಂಗ್ಗಳೇ ಅವರು ಕೂಡ ಜೀವಳ ಮಾಡ್ಕೊಳ್ತಾ ಇದ್ದಾರೆ. ಏನಿಲ್ಲ, ಮಾರ್ಕೆಟ್ ಅಶ್ಲೀಲವನ್ನೇ ಅವರು ಮಾರ್ಕೆಟ್ ಅಂತ ತಿಳ್ಕೊಂಡಿದ್ದಾರೆ. ಇವರೆಲ್ಲ ಮಾರ್ಕೆಟ್ಗಳ ಒಂದು ಸರ್ಕಗಳು. ಹಾಗಾಗಿ ನಮಗೇನು ಅತಿ ಆಗತ್ತೆ ಅಲ್ಲ, ಯಾರೆಲ್ಲರೂ ನಿಮ್ಮನ್ನ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಯಾರು ನಿಮ್ಮನ್ನ ಫೋರ್ಸ್ ಮಾಡ್ತಾ ಇಲ್ಲ. ಆದರೂ ನೀವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ವಿಧಿ ಇಲ್ಲದೆ ನಾವು ನೋಡ್ತಾ ಇದೀವಿ. ಒಂದು ಹಾಸ್ಯದ ಕಾರ್ಯಕ್ರಮವನ್ನ ಮನಸ್ಸು ಬಯಸ್ತಾ ಇದೆ. ಆ ಒಂದು ಧಾರಾವಾಹಿಗಳಲ್ಲಿ ಏನೂ ಇದಿಲ್ಲ. ಇವತ್ತು ಸಿನಿಮಾಗಳ ಹಾಕುವಂಥದ್ದು ಕಡಿಮೆ ಆಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ವಾರದ ಕೊನೆಯಲ್ಲಿ ನಿಮ್ಮ ಚಾನೆಲ್ಗಳಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಧಾರಾವಾಹಿಗಳ ಮಧ್ಯ ಏನು ಒಂದು ಜಾಹೀರಾತುಗಳ ಮಧ್ಯೆ ಅಲ್ಲಲ್ಲಿ ತುಣುಕು ಸಿನಿಮಾಗಳು ನಮಗೆ ಕಾಣ್ತಾ ಇದೆ. ಹಾಗಾಗಿ ಇಡೀ ಒಂದು ಮಾಧ್ಯಮಗಳು ಏನು ಮನೋರಂಜನಾ ಮಾಧ್ಯಮಗಳಿದೆ ಇವು ಬದಲಾಗಬೇಕಾಗಿದೆ. ದಯವಿಟ್ಟು ಆರೋಗ್ಯವಂತ ಸಮಾಜಕ್ಕೆ ನೀವು ಮಾರ್ಗವಾಗಿದ್ದೀರಿ, ನೀವು ಪೂರಕವಾಗಿ ವರ್ತನೆ ಮಾಡಬೇಕಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನೀವು ಹಂಚ್ಕೊಳ್ಬೋದು. ಆರೋಗ್ಯವಂತ ಸಮಾಜಕ್ಕೆ ಅದು ತಲುಪುತ್ತೆ. ಧನ್ಯವಾದಗಳು.